ಸಸ್ಪೆಂಡ್ ಆದ ಕಮಿಷನರ್ ದಯಾನಂದ್ ವಿಚಾರಣೆ ಆತಂಕ. ಭದ್ರತಾ ಲೋಪ, ಕಾಲ್ತುಳಿತ ಸಂಬಂಧ ವಿಚಾರಣೆ ಕೇಳುವ ಸಾಧ್ಯತೆ ಇದೆ. ಅವರ ವಿವರಣೆಯನ್ನ ಕೇಳುವಂತಹ ಸಾಧ್ಯತೆ ಇದೆ. ತನಿಖಾ ಮುಖ್ಯಸ್ಥರ ಮುಂದೆ ದಯಾನಂದ್ ಹೇಳಿಕೆ ಕೊಡುವಂತಹ ವಿಚಾರದಲ್ಲಿ ಆತಂಕ. ದಯಾನಂದ್ ಹೇಳಿಕೆ ಮೇಲೆ ಘಟಾನುಘಟಿಗಳ ಭವಿಷ್ಯ ಅಡಗಿರೋದು. ದಯಾನಂದ್ ಕೊಡುವ ಹೇಳಿಕೆಯೇ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುತ್ತಾ? ಯಾಕೆ ಅಂತಂದ್ರೆ ದಯಾನಂದ್ ಅವರು ಹೇಳಿದ್ರು ಆಗಿನ ಕಮಿಷನರ್, ಇಲ್ಲ ಇದು ಮಾಡೋದು ಬೇಡ, ಎರಡೆರಡು ಕಡೆಗಳಲ್ಲಿ ಕಾರ್ಯಕ್ರಮ ಅಂತ. ಇದಕ್ಕೆ ನಿರಾಕರಣೆಯನ್ನು ಕೂಡ ವ್ಯಕ್ತಪಡಿಸಲಾಯಿತು. ಆದರೆ ಒತ್ತಡ ಹೇರಿ ಕಾರ್ಯಕ್ರಮವನ್ನು ಮಾಡಿದ್ರು. ಅದಾದ ನಂತರದಲ್ಲಿ ಇಲಾಖೆಯ ವೈಫಲ್ಯ, ಅಧಿಕಾರಿಗಳ ವೈಫಲ್ಯ ಅಂತ ಅವರುಗಳನ್ನು ಅಮಾನತು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅವರ ವಿವರಣೆ ಕೋರುವ ಸಂದರ್ಭದಲ್ಲಿ ಯಾರ್ಯಾರ ಮೇಲೆ ಆರೋಪಗಳು ಬರುತ್ತೆ ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಆಗಿನ ಕಮಿಷನರ್ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಅವರು ಏನಿದೆ ಅದನ್ನು ಯಥಾವತ್ತಾಗಿ ಹೇಳಲೇಬೇಕಾಗತ್ತೆ. ಆಗ ಸರ್ಕಾರದ ಭಾಗವಾಗಿರ್ತಕ್ಕಂತಹ CM, DCM ಇವರುಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು? ದಿವ್ಯಾ, ಖಂಡಿತವಾಗಿ ಕೂಡ ಎಲ್ಲರ ಚಿತ್ತ ಈಗ ದಯಾನಂದ್ ಅವರ ಮೇಲೆ ಇಟ್ಟಿದೆ. ಅಂದರೆ ಅಸಲಿ ಸತ್ಯವನ್ನು ದಯಾನಂದ್ರವರು ಆ ಒಂದು ವಿಚಾರಣೆ ಸಂದರ್ಭದಲ್ಲಿ ಏನಾದರೂ ಹೇಳ್ಬಿಡ್ತಾರಾ ಅಂತ. ಯಾಕೆಂದರೆ ಈಗ ಏನು ಏಕಸದಸ್ಯ ಆಯೋಗ ಇದೆ, ಜೊತೆಗೆ ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಾ ಇದೆ. ಇದರ ಮುಂದೆ ಕಮಿಷನರ್ ಪಾತ್ರ ಮತ್ತು ಆ ಒಂದು ಬಂದೋಬಸ್ತ್ ವಿಚಾರವಾಗಿ ಕೂಡ ಅವ್ರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ನಾನು ಪರ್ಮಿಷನ್ ಕೊಟ್ಟೇ ಇಲ್ಲ ಅಂತಲೂ ಕೂಡ ದಯಾನಂದ್ ಅವರು ಹೇಳ್ಬೋದು. ಯಾಕೆಂದರೆ ಈಗಾಗಲೇ AG ಕೂಡ ಕೋರ್ಟ್ಗೆ ಆ ಒಂದು ಪೊಲೀಸ್ ಕಮಿಷನರ್ ಆಗಲಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸ್ಟೇಷನಿಂದಾಗಲಿ ಯಾವುದೇ ರೀತಿಯ ಪರ್ಮಿಷನನ್ನು ಕೊಟ್ಟಿಲ್ಲ. RCB ಮ್ಯಾನೇಜ್ಮೆಂಟ್ಗಾಗಲಿ ಅಥವಾ KSE ಆಗಲಿ ಕೊಟ್ಟಿಲ್ಲ ಅಂತಲೂ ಕೂಡ ಸ್ಪಷ್ಟವಾಗಿ ಕೋರ್ಟ್ಗೆ ಹೇಳಿದ್ದಾರೆ. ಹಾಗಾಗಿ ಅದು ಕೂಡ ಅಧಿಕೃತ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಕಮಿಷನರ್ ಅವರ ಪಾತ್ರ ಬಂದೋಬಸ್ತ್ ವಿಚಾರವಾಗಿ ಪರ್ಮಿಷನ್ನೇ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಕೇವಲ 4 ಗಂಟೆಗಳ ಅವಧಿಯಲ್ಲಿ ಅಷ್ಟು ಪೊಲೀಸ್ ಮೇನನ್ನು ಒಂದೇ ಕಡೆ ಒಂದು ರೀತಿಯಲ್ಲಿ ಗುಡ್ಡೆ ಹಾಕಿ ಬಂದೋಬಸ್ತನ್ನು ಕೊಡೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಆ ಕಾರಣಗಳಿಗೋಸ್ಕರವಾಗಿ ಯಾರ ಬಲವಂತದಿಂದ, ಯಾರ ಒತ್ತಡದಿಂದ ಪೊಲೀಸರನ್ನು ಒಪ್ಪಿಸಿದ್ರು, ಈ ಒಂದು ವಿಚಾರ ಅಸಲಿ ಸತ್ಯವನ್ನೇನಾದರೂ ದಯಾನಂದ್ರವರು ಆ ಒಂದು ತನಿಖಾ ಸಂಸ್ಥೆಗಳ ಮುಂದೆ ಏನಾದರೂ ಬಿಟ್ಟದ್ದೇ ಆದರೆ ಖಂಡಿತವಾಗಿ ಕೂಡ ಘಟಾನುಘಟಿಗಳು ಇದರಲ್ಲಿ ಸಿಲುಕೊಳ್ತಾರ ಅನ್ನೋ ಆತಂಕವೂ ಕೂಡ ಇರ್ತಕ್ಕಂಥದ್ದು. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಪಾರಾಗಬೇಕು, ನಾವು ಸೇಫ್ ಆಗಬೇಕು, ಮುಂದೆ ನೋಡ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ಈಗಾಗಲೇ ದಯಾನಂದ್ ಸೇರಿದಂತೆ ಪ್ರಮುಖ 5 ಜನರ ಮೇಲೆ ಒಂದು ರೀತಿಯಲ್ಲಿ ಅವರ ತಲೆದಂಡ ಆಗಿದೆ. ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಿಬಿಟ್ಟಿದ್ದಾರೆ. ಒಬ್ಬರನ್ನ ವರ್ಗಾವಣೆ ಮಾಡಿದ್ದಾರೆ, ಇನ್ನು ಗೋವಿಂದರಾಜ್ ಅವ್ರನ್ನ ಬಿಡುಗಡೆ ಮಾಡಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ಎಲ್ಲ ಒಂದು ಕಡೆ ಇದಕ್ಕೆ ಸೂಚನೆ ಕೊಟ್ಟಂಥವ್ರು ಇವರೇ. ಹೋಗ್ರಿ ನೋಡೋಣ ಏನಾಗುತ್ತೆ ಅಂತ ಸೂಚನೆ ಏನಾದರೂ ಕೊಟ್ಟಿದ್ರು ಅಂತ ಯಾರ ಮೇಲಾದರೂ ಹೇಳಿದ್ರೆ ಖಂಡಿತವಾಗಿ ಕೂಡ ಆ ನಾಯಕರುಗಳಿಗೆ ಒಂದು ರೀತಿಯಲ್ಲಿ ಆತಂಕ ಇದ್ದೇ ಇದೆ. ಹಾಗಾಗಿ ದಯಾನಂದ್ರವರ ಹೇಳಿಕೆ ಬಗ್ಗೆ ಸಾಕಷ್ಟು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದರಿಂದ ಯಾರಿಗಾದ್ರೂ ತೆಟ್ಟಾಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತದೆ. ಇನ್ನೊಂದು ಕಡೆ ಬರೀ ನೀವು IPS ಮತ್ತು ಪೊಲೀಸ್ ಅಧಿಕಾರಿಗಳನ್ನು ಮಾತ್ರ ನೀವು ಗುರಿಯಾಗಿಸ್ಕೊಂಡು ಸಸ್ಪೆಂಡ್ ಮಾಡಿದ್ದೀರಾ, ವರ್ಗಾವಣೆ ಮಾಡಿದ್ದೀರಾ. ಆದರೆ ಇದರಲ್ಲಿ IAS ಅಧಿಕಾರಿಗಳ ಪಾತ್ರ ಇಲ್ವಾ? ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಏನು ಅಭಿಪ್ರಾಯವನ್ನು, ಒಪಿನಿಯನನ್ನು ಕೂಡ ಕೊಟ್ಟರು. ಜೊತೆಗೆ DPR ಸೆಕ್ರೆಟರಿ 2 ಗಂಟೆಗಳಲ್ಲಿ ಅವಧಿಯಲ್ಲಿ ನಾವು ಎಲ್ಲವನ್ನೂ ಕೂಡ ರೆಡಿ ಮಾಡ್ತೀವಿ ಅಂತ ಏನಾದರೂ ಹೇಳಿದ್ರಾ? ಯಾರ ಮುಂದೆ ಹೇಳಿಕೆ ಕೊಟ್ಟರು? ಮತ್ತು ಅವರ ಪಾತ್ರ ಏನು? ಈ ಬಗ್ಗೆ ಕೂಡ ಸಚಿವರು CM ಅವ್ರನ್ನ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಮೊನ್ನೆ ನಡೆದಂಥ ಕ್ಯಾಬಿನೆಟ್ನಲ್ಲೂ ಕೂಡ ಈಗಲೂ ಕೂಡ ಆ ಒತ್ತಡವನ್ನು ಕೂಡ ಮುಂದುವರಿಸಿದ್ದಾರೆ. IAS ವಿಚಾರವಾಗಿಯೂ ಕೂಡ ಅದ್ರ ಬಗ್ಗೆ ಕೂಡ ಕ್ರಮಗಳಾಗಬೇಕಲ್ಲ ಅಂತ. ಹಾಗಾಗಿ ಮುಖ್ಯಮಂತ್ರಿಗಳು ಇದನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೂ ಕೂಡ ಕಾದು ನೋಡಬೇಕಾಗುತ್ತೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.